ಅಪ್ಪ ಅದು ಒಂದೊತ್ತು ಊಟ ಬಿಟ್ರೆ ಯಾರಿಗೂ ಏನೂ ತೊಂದರೆ ಆಗಲ್ಲ. ನೀವು ಊಟ ಮಾಡಿಪ್ಪ. ತೇಜು, ನಿನ್ನ ವರ್ಕ್ ಎಲ್ಲ ಹೇಗೆ ನಡೀತಿದೆ? ತುಂಬ ಚೆನ್ನಾಗಿ ನಡೀತಿದೆಪ್ಪ. ಗುಡ್. ತೇಜು, ನೀನು ಆಫೀಸ್ ಕಡೆ ಗಮನ ಕೊಟ್ಟರಷ್ಟೇ ಸಾಲದು, ಹೆಂಡತಿ ಕಡೆಗೂ ಗಮನ ಕೊಡಬೇಕು. ಅವಳಿಗೇನಾಗಿದೆಪ್ಪ, ತಿನ್ಕೊಂಡು ಉಂಡ್ಕೊಂಡು ನನ್ನ ತಲೆ ಕೆಡಿಸ್ಕೊಂಡು ಚೆನ್ನಾಗಿದ್ದಾಳೆ. ತೇಜು, ಹೆಂಡತಿ ಬಗ್ಗೆ ಹಾಗೆಲ್ಲ ಉಡಾಫೆಯಿಂದ ಮಾತಾಡಬಾರ್ದು. ಏನು ಗೊತ್ತಾ ತೇಜು, ಮಲ್ಲಿಕಾ ಒಂದು ಒಳ್ಳೆಯ ಕುಟುಂಬದಿಂದ ಬಂದಂಥ ಹುಡುಗಿ. ಅವಳಿಗೆ ಅವಳದೇ ಆದಂಥ ಆಸೆ ಕನಸುಗಳೆಲ್ಲ ಇರುತ್ತೆ. ಗಂಡನಾಗಿ ನೀನು ಅದನ್ನೆಲ್ಲ ಗೌರವಿಸಬೇಕಲ್ವಾ? ಅದನ್ನೇ ಸ್ವಲ್ಪ ತಿಳಿಸಿ ಹೇಳು. ನಾನು ನನ್ನ ಕೈಲಾದಷ್ಟು ಬುದ್ಧಿ ಹೇಳ್ತಾನೆ ಇರ್ತೀನಪ್ಪ, ಆದರೆ ಏನೂ ಪ್ರಯೋಜನ ಇಲ್ಲ. ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಇಳಿತಂತೆ, ಆ ಥರ ಬಿಹೇವ್ ಮಾಡ್ತಾಳೆ. ನೀನು ಒಂದು ಟೈಮಲ್ಲಿ ಹಾಗೆ ಅಲ್ವಾ ಇದ್ದಿದ್ದು? ಹೌದಪ್ಪ, ಒಪ್ಕೋತೀನಿ, ನಾನು ತಪ್ಪು ಮಾಡಿದ್ದೀನಿ. ಆದರೆ ಅದನ್ನೇ ಯೋಚನೆ ಮಾಡ್ತಾ ಕೂರಲ್ಲ. ಪಾಸ್ಟ್ ಇಸ್ ಪಾಸ್ಟ್. ನಮ್ಮ ತಪ್ಪುಗಳ ಹಳೆ ಬ್ಯಾಗ್ನ ಹಿಂದೆ ಎಸ್ದು ನಡೆದಿದ್ರ ಬಗ್ಗೆ ಯೋಚನೆ ಮಾಡದೆ ಮುಂದಕ್ಕೆ ಹೋಗೋದನ್ನ ಯೋಚನೆ ಮಾಡಬೇಕು ಅಂತ ನೀವು ಹೇಳ್ಕೊಟ್ಟಿದ್ದ ಪಾಠನೇ ನಾನು ಫಾಲೋ ಮಾಡ್ತಾ ಇದ್ದೀನಪ್ಪ. ಆದರೆ ಆ ಮಲ್ಲಿಕಾ ಹಾಗಲ್ಲಪ್ಪ. ನೀನ್ ಮಾತ್ರ ಅಲ್ಲ ತೇಜು, ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಮನೆ ಅಂದಮೇಲೆ ಒಂದ್ ಮಾತು ಬರತ್ತೆ ಹೋಗತ್ತೆ, ಬಟ್ ಮಲ್ಲಿಕಾ ಥರ ನಾನದನ್ನ ಕ್ಯಾರಿ ಮಾಡಲ್ಲ. ನನಗೆ ಒಂದು ಖುಷಿ ಆಗೋದೇನು ಗೊತ್ತಾ, ನೀವಿಬ್ಬರು ಎಷ್ಟು ಮೆಚುರಿಟಿಯಿಂದ ಬಿಹೇವ್ ಮಾಡ್ತೀರಾ.